ಇನ್ವೆಸ್ಟಿಗೇಷನ್ ಚುರುಕಾಗ್ತಾ ಇದ್ದ ಹಾಗೆ ಮತ್ತಷ್ಟು ವಿಚಾರಗಳು ಹೊರಬರ್ತಾ ಇದೆ. ಮೈಸೂರು ಮೂಡಾ ಹಗರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಈ ಮೂಲಕ ಸರ್ಚ್ ವಾರೆಂಟ್ ಮಾಹಿತಿ ಸಚಿವರಿಗೆ ಸೋರಿಕೆಯಾಗಿರುವಂತಹ ಆರೋಪ ಕೇಳಿ ಬರ್ತಿದೆ. ಅಂದಿನ ಲೋಕಾಯುಕ್ತ ಎಸ್ಪಿಯಿಂದ ಮಾಹಿತಿ ಸೋರಿಕೆಯಾಗಿರುವಂತಹ ಆರೋಪ ಇದು. ನಗರಾಭಿವೃದ್ಧಿ ಸಚಿವರಿಗೆ ಸರ್ಚ್ ವಾರೆಂಟ್ ಮಾಹಿತಿಯನ್ನು ಕೊಟ್ಟಿದ್ರ ಅಧಿಕಾರಿ, ಸಚಿವರ ಸೂಚನೆಯ ಮೇರೆಗೆ ದಾಖಲೆಯನ್ನ ಹೊತ್ತೊಯ್ದ್ರ IAS ಆಫೀಸರ್. ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಅವರ ಆರೋಪ ಈ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಅನ್ನು ಕೊಡ್ತಾ ಇದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳ ಶ್ರೀರಕ್ಷೆ ಇತ್ತ ಮತ್ತು ಯಾವ್ಯಾವ ಹಂತದಲ್ಲಿ ಏನೇನು ಆಯಿತು, ಕೆಲವೊಂದಿಷ್ಟು ಮಾತಾಡುವಂಥ ದಾಖಲೆಗಳು ಕೂಡ ಈಗ ಲಭ್ಯವಾಗ್ತಾ ಇದ್ದಾವೆ. ಅದ್ರ ಬಗ್ಗೆ ಮಾತನಾಡೋದಕ್ಕೆ ದೂರುದಾರರಾಗಿರುವಂಥ ಸ್ನೇಹಮಯಿ ಕೃಷ್ಣ ಅವರಿಗೆ ನಮ್ಮ ಜೊತೆಲಿದ್ದಾರೆ. ಸರ್, ಪ್ರಮುಖವಾಗಿ ಸಮನ್ಸ್ ಅಂದರೆ ಸರ್ಚ್ ವಾರೆಂಟ್ ಜಾರಿಯಾಗುವಂಥದ್ದು, ಇದೆಲ್ಲದರ ಕೆಲವೊಂದಿನ ಅಂಶಗಳನ್ನ ಗಮನಿಸ್ತಾ ಇದ್ದರೆ ಹಿರಿಯ ಅಧಿಕಾರಿಗಳ ಶಾಮೀಲ್ ಆಗಿದೆ ಅನ್ನುವಂಥ ಅನುಮಾನಗಳು ಬರ್ತಾ ಇದೆ. ಹೌದು ಸರ್, ಇಲ್ಲಿ ಲೋಕಾಯುಕ್ತ ಸಂಸ್ಥೆ ಅಧಿಕಾರಿಗಳು ಆರೋಪಗಳ ಜೊತೆ ಶಾಮೀಲು ಸ್ಪಷ್ಟ ಕಂಡು ಬರ್ತದೆ. ಯಾಕೆ ಅಂತ ಹೇಳಿದ್ರೆ, ನಾವು ದೂರ್ಕೊಳ್ಳೋಕ್ಕಿಂತ ಮುಂಚೆನೇ ಲೋಕಾಯುಕ್ತ ಅಧಿಕಾರಿಗಳು ದಾಖಲೆಗಳ ಮಾಹಿತಿಗಳು ಸಂಗ್ರಹ ಮಾಡಿ ಅಲ್ಲಿ ಮಾನ್ಯ ಲೋಕಾಯುಕ್ತರ ವರದಿಯನ್ನು ಕೊಟ್ಟು ಆ ವರದಿ ಆಧಾರದ ಮೇಲೆ ಅಲ್ಲಿ ಪ್ರಕರಣ ದಾಖಲೆ ಮಾಡ್ಕೊಂಡಿದ್ದ ಸಂದರ್ಭದಲ್ಲಿ ತನಿಖೆಯನ್ನು ಮುಂದುವರಿಸೋ ವಿಚಾರದಲ್ಲಿ ದಾಖಲಾತಿಗಳು ಕೊಡಿ ಅಂತೇಳಿ ನೋಟಿಸ್ ಕೊಟ್ಟರೆ ಅವರು ಮೂಡ ಅಧಿಕಾರಿಗಳು ದಾಖಲಾತಿಗಳನ್ನು ಮುಚ್ಚಿಡ್ಬೋದು ಅಥವಾ ನಾಶಪಡಿಸ್ಬೋದು ಅನ್ನೋ ಅನುಮಾನ ಆಗಿದ್ದರಿಂದ ಸರ್ಚ್ ವಾರೆಂಟನ್ನು ಪಡ್ಕೊಳ್ತಾರೆ. ಸೊ ಮಾನ್ಯ ಲೋಕಾಯುಕ್ತರು ದಿನಾಂಕ 28/6/2024 ಶುಕ್ರವಾರ ಸರ್ಚ್ ವಾರೆಂಟ್ ಆದೇಶ ಮಾಡ್ತಾರೆ. 29/6/2024 ಶನಿವಾರ ಆ ಸರ್ಚ್ ವಾರೆಂಟ್ ಮೈಸೂರು ಲೋಕಾಯುಕ್ತ ಕಚೇರಿಗೆ ಬರುತ್ತೆ, SP ಅವ್ರಿಗೆ ಬರುತ್ತೆ. ನನಗೆ ಇರೋ ಅನುಮಾನ ಪ್ರಕಾರ ಆ ಸರ್ಚ್ ವಾರೆಂಟನ್ನು DVSP ಮಾಲ್ತೇಶ್ವರ ಹೆಸರು ಇದು ಮಾಡಿರ್ತಾರೆ. ಸೊ SP ಅವರು ಕೂಡಲೇ ಸರ್ಚ್ ವಾರೆಂಟನ್ನು ಮಾಲ್ತೇಶ್ವರಿಗೆ ಕೊಟ್ಟಿದ್ದಾರೆ. ದಿಢೀರ್ ದಾಳಿ ಮಾಡಿ ಕಡತಗಳನ್ನು ವಶಪಡಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ರು. ಆದರೆ ಉದ್ದೇಶಪೂರ್ವಕವಾಗಿ SP ಸಜಿತ್ರವರು ಸರ್ಚ್ ವಾರೆಂಟನ್ನು DVSP ಕೊಡದೆ ಈ ಮಾಹಿತಿಯನ್ನು ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರಿಗೆ ತಿಳಿಸೋದ್ರಿಂದ 30ನೇ ತಾರೀಕು ಭಾನುವಾರ ರಜಾ ಇರೋದ್ರಿಂದ 1ನೇ ತಾರೀಕು ಬೆಳಗ್ಗೆನೇ ಸಚಿವ ಭೈರತಿ ಸುರೇಶ್ ಅವರು ಹೆಲಿಕಾಪ್ಟರ್ ಮೈಸೂರಿಗೆ ಬರ್ತಾರೆ. ಮತ್ತು ಕಡತಗಳನ್ನು ವಶಪಡಿಸ್ಕೊಳ್ತಾರೆ. ಮತ್ತು ಅದರ ಬಗ್ಗೆ ಕೂಡಲೇ ಪತ್ರಿಕಾಗೋಷ್ಠಿನ ಮಾಡ್ತಾರೆ. ಇದೆಲ್ಲ ಮಾಡಿರೋ ಕಾರಣಕ್ಕೆ ಸರ್ಚ್ ವಾರೆಂಟನ್ನು ಜಾರಿಗೊಳಿಸಿದೆ, ದಾಖಲೆಗಳನ್ನು ವಶಪಡಿಸ್ಕೊಳ್ಳದೆ ತನಿಖೆಯನ್ನು ಕೂಡ ನಡೆಸಿದೆ. ಲೋಕಾಯುಕ್ತ ದಾಖಲಾಗಿದ್ದ ಪ್ರಕರಣವನ್ನು ಮುಕ್ತಾಯ ಮಾಡ್ತಾರೆ. ಸೊ ಇದೆಲ್ಲ ಪ್ರಮುಖ ಅಂಶಗಳನ್ನು ಗಮನಿಸಿದಾಗ ನಾವು ದೂರು ಕೊಡೋಕ್ಕಿಂತ ಮುಂಚೆನೇ ಲೋಕಾಯುಕ್ತ ಅಧಿಕಾರಿಗಳು ಆರೋಪಿಗಳಿಗೆ ಜೊತೆ ಶಾಮೀಲಾಗಿ ಅವ್ರಿಗೆ ಶಿಕ್ಷೆಯಿಂದ ರಕ್ಷಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ದಾಖಲಾತಿಗಳನ್ನು ಮುಚ್ಚಿಡುವಂಥ ಅಥವಾ ನಾಶಪಡಿಸುವಂಥ ಕೃತ್ಯಕ್ಕೆ ಪರೋಕ್ಷವಾಗಿ ಸಹಕರಿಸಿರೋದು ಸ್ಪಷ್ಟ ಕಂಡುಬರ್ತದೆ. ಸರ್, ಜೂನ್ 28ನೇ ತಾರೀಕು ಸರ್ಚ್ ವಾರೆಂಟ್ಗೆ ಸೈನ್ ಆಗುತ್ತೆ. 29ನೇ ತಾರೀಕು, ಯಾಕಂದರೆ ಅದ್ರ ಮೆನ್ಷನ್ 29ನೇ ತಾರೀಕು ಒಬ್ಬ IAS ಅಧಿಕಾರಿಗಳ ಟೀಮ್ ಒಂದು 140 ಫೈಲ್ಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋಂಥ ಮಾಹಿತಿ ಕೂಡ ಅದರಲ್ಲಿದೆ. ಅಲ್ಲ, ಅದನ್ನೇ ಸರ್, ಅದೇ ಸಾಕಷ್ಟು ಅನುಮಾನ ಬರ್ತದೆ. ಈಗ ಆ ಅಧಿಕಾರಿ ದಿಢೀರಂತ ಯಾಕೆ ಬಂದು ಕಡತಗಳನ್ನು ವಶಪಡಿಸ್ಕೊಳ್ತಾರೆ? IAS ಅಧಿಕಾರಿ. ಯಾಕಂದರೆ ನನಗೆ ನಂತರ ಲಭ್ಯ ಇರೋ ದಾಖಲಾತಿ ಪ್ರಕಾರ 1/7/2020 ಸರ್ಕಾರದ ಆದೇಶ ಆಗುತ್ತೆ. ಅಂದರೆ ಇದ್ರ ಬಗ್ಗೆ ಅಧಿಕಾರಿಗಳನ್ನ ನೇಮಕ ಮಾಡಿ ವಿಚಾರಣೆ ಮಾಡಿದ್ದೀವಿ. ಸೊ ಆ ಆದೇಶ ಮಾಡೋಕ್ಕಿಂತ ಮುಂಚೆ ಯಾಕೆ ಬಂದು ಕಡತ ಕಳ್ಕೊಂಡು ಹೋಗ್ತಾರೆ? ಮತ್ತು ಇಲ್ಲಿ ಎಲ್ಲದಕ್ಕಿಂತ ಮುಖ್ಯ ಗಮನಿಸಬೇಕು ಅಂಶ ಅಂದರೆ, ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರು ಹಲವಾರು ಸಲ ಮೈಸೂರಿಗೆ ಬಂದಿದ್ದಾರೆ, ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಬಂದಿದ್ದಾರೆ. ಆದರೆ ಯಾವತ್ತೂ ಕೂಡ ಹೆಲಿಕಾಪ್ಟರ್ ಬರದೇ ಇರೋರು 1ನೇ ತಾರೀಕು ಯಾಕೆ ಹೆಲಿಕಾಪ್ಟರ್ ದಿಢೀರಂತ ಅಷ್ಟು ತುರ್ತಾಗಿ ಯಾಕೆ ಬರ್ತಾರೆ? 29ನೇ ತಾರೀಕಿಂದ ಏನು ಕತೆ ಅದು? ಸರ್, 29ನೇ ತಾರೀಕು ಅದೇ ಕಡತ ಮಾಧ್ಯಮದಲ್ಲಿ ಬಂದಿದೆ. ಅಲ್ಲ, ಅದ್ರಲ್ಲಿ ಮೆನ್ಷನ್ ಆಗಿದೆಯಲ್ಲ 29ಕ್ಕೆ IAS ಅಧಿಕಾರಿಗಳು ಬಂದಿದ್ದಾರೆ. ಅಲ್ಲ, 29ನೇ ತಾರೀಕಲ್ಲಿರೋ ಅಂಥದ್ದು ಮಾಧ್ಯಮಗಳ ಮೂಲಕ 27ನೇ ತಾರೀಕು ಅಧಿಕಾರಿಗಳು 140 ಕಡತ ವಶಪಡಿಸ್ಕೊಂಡೆ ಬರೆದಿದೆ. ಅಂದರೆ ಲೋಕಾಯುಕ್ತರು 22ನೇ ತಾರೀಕು ಆದೇಶ ಮಾಡೋಕ್ಕಿಂತ ಮುಂಚೆನೇ ಬಹುಶಃ ಈ ಮಾಹಿತಿ ಗೊತ್ತಾಗಿ 27ನೇ ತಾರೀಕು ಒಂದು ದಿವಸ ಮುಂಚೆನೇ ಬಂದು ಅಧಿಕಾರಿಗಳು ಕಡತ ತೊಗೊಂಡು ಹೋಗಿರ್ಬೋದು. ಸರ್, ಈಗ ನನಗೆ ಕೇಳ್ತಾ ಇರುವಂಥದ್ದು, ಒಬ್ಬ IAS ಅಧಿಕಾರಿಗಳು ಈ ಥರ ಆಗಿ ಬಂದು ಅಥವಾ ನತ್ತಾರ ಸಚಿವರು ಬಂದೋದಾದರೆ ಇಲ್ಲಿಯ ನಗರಾಭಿವೃದ್ಧಿ ಪ್ರಾಧಿಕಾರದ ಭ್ರಷ್ಟಾಚಾರಕ್ಕೆ ಅವರ ಶ್ರೀರಕ್ಷೆ ಇತ್ತ ಅಂತ? ಹೌದು ಸರ್, ಈಗ ಅಲ್ಲೇನು ಭ್ರಷ್ಟಾಚಾರ ನಡೆದಿದೆ ಅದೆಲ್ಲ ಪ್ರಕರಣದಲ್ಲಿ ಆರೋಪಿಗಳಾಗಿರೋದು ಮುಖ್ಯಮಂತ್ರಿಯಾಗಿ ಹಲವಾರು ಸಚಿವರು, ಹಲವಾರು ಶಾಸಕರು, ಹಲವಾರು ಪ್ರಭಾವಿ ವ್ಯಕ್ತಿಗಳು ಮತ್ತು ಅವರ ಸಂಬಂಧಿಕರುಗಳು, ಏನು ರಾಜಕಾರಣಿಗಳ ಅಥವಾ ಜನಪ್ರತಿನಿಧಿಗಳ ಸಂಬಂಧಿಕರುಗಳು ಇವರೆಲ್ಲ ಇರೋದ್ರಿಂದ ಅವ್ರನ್ನೆಲ್ಲ ರಕ್ಷಣೆ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಸರ್ಕಾರದ ಪ್ರತಿನಿಧಿಗಳಾದ ಸಚಿವರು ಮತ್ತು ಮುಖ್ಯಮಂತ್ರಿಗಳು, ಅಧಿಕಾರಿಗಳು, ನಗರಾಭಿವೃದ್ಧಿ ಪ್ರಾಧಿಕಾರ ಅಧಿಕಾರಿಗಳು, ಮೈಸೂರು ನಗರಾಭಿವೃದ್ಧಿ ಇಲಾಖೆ ಅಧಿಕಾರಿಗಳು, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಇವರೆಲ್ಲರೂ ಶಾಮೀಲಾಗಿದ್ದಾರೆ. ಯಾಕಂದರೆ ಇವರೆಲ್ಲರೂ ಕೂಡ ಆ ಆರೋಪದಲ್ಲಿ ಭಾಗಿಯಾಗಿರೋದ್ರಿಂದ
ತಮ್ಮನ್ನು ತಾವು ರಕ್ಷಣೆ ಮಾಡೋಕ್ಕೋಸ್ಕರ ಈ ರೀತಿ ಎಲ್ಲ ಮಾಡಿದ್ರು. ಹಾಗಾಗಿ ಈ ಪ್ರಕರಣ CBIಗೆ ಕೊಡಿಸ್ಬೇಕು ಅನ್ನೋದು ನಮ್ಮ ಒಂದು ಮನವಿಯಾಗಿದೆ. ಸರ್ಚ್ ವಾರೆಂಟ್ ಸಿದ್ಧವಾಗ್ತಿದ್ದಂಗೆ ಅದರ ಮಾಹಿತಿಯನ್ನು ಲೋಕಾಯುಕ್ತದಿಂದಲೇ ಅದು ಹೊರಗಡೆ ಹೋಗಿದೆ ಅಂತನಾ? ಖಂಡಿತವಲ್ಲ ಸರ್. ಈಗಾಗಲೇ ಹೇಳಿದ್ನಲ್ಲ, ಲೋಕಾಯುಕ್ತ ಅಧಿಕಾರಿಗಳೇ ಶಾಮೀಲಾಗಿರೋದ್ರಿಂದ, ಆರೋಪಿಗಳ ಜೊತೆ ಶಾಮೀಲಾಗಿರೋದ್ರಿಂದ ಸೊ ಪ್ರತಿಯೊಂದು ಮಾಹಿತಿನೂ ಕೂಡ ಸಂಬಂಧಪಟ್ಟವ್ರಿಗೆ ಗಮನಕ್ಕೆ ತರ್ತಾ ಇದ್ದಾರೆ. ಈಗ ಅದನ್ನೇ ಈಗ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಉತ್ತರ ಕೊಡಬೇಕು. 27ನೇ ತಾರೀಕು ಯಾವ ಆದೇಶದ ಮೇಲೆ ಅಧಿಕಾರಿಗಳು ಕಡತನ ವಶಪಡಿಸ್ಕೊಂಡ್ರು, ಮತ್ತು ತಾವು ದಿಢೀರಂತ ಯಾಕೆ ಹೆಲಿಕಾಪ್ಟ್ರಲ್ಲಿ ಮೈಸೂರಿಗೆ ಬಂದ್ವಿ, ಕಡತನ ಯಾಕೆ ತಗೊಂಡ್ವಿ, ಮತ್ತು ಯಾಕೆ ದಿಢೀರಂತ ಪತ್ರಿಕಾಗೋಷ್ಠಿ ಮಾಡ್ತೀರಾ, ಇದರೆಲ್ಲದರ ಬಗ್ಗೆ ಅವರು ಸ್ಪಷ್ಟೀಕರಣ ಕೊಡಬೇಕು. ಮತ್ತು ಸರ್ಚ್ ವಾರೆಂಟನ್ನು ಯಾಕೆ ಜಾರಿಗೊಳಿಸಲಿಲ್ಲ ಲೋಕಾಯುಕ್ತ ಅಧಿಕಾರಿಗಳು, ಈ ಪ್ರಕರಣ ನಡೆದ ಕೂಡಲೇ ಯಾಕೆ ಸಜ್ಜಿತ್ ಅವ್ರನ್ನ ವರ್ಗಾವಣೆ ಮಾಡಿ ಬೆಂಗಳೂರಿನ ಆಯಕಟ್ಟಿಗೆ ಸೇರಿಸಿದ್ರ? ಅವರು ನನಗೆ ಬಂದಿರೋ ಮಾಹಿತಿ ಪ್ರಕಾರ ಕೇವಲ 2 ತಿಂಗಳು 3 ತಿಂಗಳಾಗಿದೆ ಸಜ್ಜಿತ್ ಅವರು. 3ನೇ ತಿಂಗಳಿಗೆ ಯಾಕೆ ಅವ್ರನ್ನ ವರ್ಗಾವಣೆ ಮಾಡ್ತಾರ ಗೊತ್ತಾಗುತ್ತೆ. ಇಲ್ಲಿ ಇವ್ರಿಗೆ ಸಹಕಾರ ಮಾಡೋರಲ್ಲ, ಅವ್ರು 1ನೇ ತಾರೀಕು ಬರ್ತಾರೆ, 3ನೇ ತಾರೀಕೇನೋ ವರ್ಗಾವಣೆ ಆಗುತ್ತೆ. ಹಾಂ, 2 3 ಏನೋ ಕೆಲವು ದಿನಗಳಲ್ಲಿ ವರ್ಗಾವಣೆ ಆಗುತ್ತೆ. ಅದೇ ಲೋಕಾಯುಕ್ತಕ್ಕೆ ಅವ್ರು ಬಂದಿದ್ದೆ 3 ತಿಂಗಳು, ಬರೀ ಕೇವಲ 3 ತಿಂಗಳಷ್ಟೇ ಕರ್ತವ್ಯ ಮಾಡ್ತಾರೆ. ಅವ್ರನ್ನ ದಿಢೀರಂತ ವರ್ಗಾವಣೆ ಮಾಡೋಂಥದ್ದು ಅನಿವಾರ್ಯತೆ ಏನಿತ್ತು? ಯಾಕಂದರೆ ಸರ್ಚ್ ವಾರೆಂಟ್ ಅನ್ನುವಂಥದ್ದು ಭಾಳ ಕಾನ್ಫಿಡೆನ್ಷಿಯಲ್ ಆದಂಥ ಇರುತ್ತೆ. ಅದೇನು ಪಬ್ಲಿಕ್ ಡೊಮೇನಲ್ಲಿ ಇರುತ್ತೋ ಅಥವಾ ತುಂಬ ಜನಕ್ಕೂ ಅದು ಗೊತ್ತಿರೋದಿಲ್ಲ. ಅಂಥದ್ದು ಲೀಕ್ ಆಗುತ್ತೆ ಅಂತ ಅಂದರೆ ಸರ್, ಅದನ್ನೇ ಇಲ್ಲಿ ಅದನ್ನೇ ಹೇಳಿ, ತುಂಬ ಗಂಭೀರವಾದ ಪ್ರಕರಣ ಇದು. ಒಂದು ತನಿಖಾ ಸಂಸ್ಥೆನೇ ಆರೋಪಿಗಳ ಜೊತೆ ಶಾಮೀಲಾಗುತ್ತೆ ಅಂತಂದರೆ ಸೊ ಇದ್ರ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕಾಗತ್ತೆ. ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ತಗೊಂಡು ಆ ಸಂಸ್ಥೆಯ ಗೌರವ ಘನತೆಯನ್ನು ಕಾಪಾಡಬೇಕಾಗತ್ತೆ. ಇದು ಸರ್ಕಾರದ ಕರ್ತವ್ಯ ಆಗಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳೇ ಆದೇಶ ಮಾಡಲಿ, ಒಂದು SIT ಒಂದು ವಿಶೇಷ ತನಿಖಾ ತಂಡ ರಚನೆ ಮಾಡಿ ಇದ್ರ ಬಗ್ಗೆ ತನಿಖೆ ಮಾಡೋಕ್ಕೆ ಆದೇಶ ಮಾಡಲಿ. ಇವ್ರದ್ದು ಯಾವುದೂ ತಪ್ಪಿಲ್ಲ, ಯಾವುದೂ ಇದಾಗಿಲ್ಲ ಅಂತಂದರೆ ತನಿಖೆ ಆದೇಶ ಮಾಡೋಕ್ಕೆ ಇವ್ರಿಗೆ ಕಷ್ಟ ಏನಿದೆ? ಅಂದರೆ ಸ್ಪಷ್ಟ 28ನೇ ತಾರೀಕು ಮೂಡಾದ ಮೇಲೆ ದಾಖಲೆಗಳ ಜಪ್ತಿಗೆ ಸರ್ಚ್ ವಾರೆಂಟ್ಗೆ ಸೈನ್ ಆಗುತ್ತೆ. 29ನೇ ತಾರೀಕು IAS ಅಧಿಕಾರಿಗಳ ಟೀಮ್ ಬಂದು ಒಟ್ಟು 140 ಫೈಲ್ಗಳನ್ನ ತೆಗೆದುಕೊಂಡು ಹೋಗುತ್ತೆ. 1ನೇ ತಾರೀಕು ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಬರ್ತಾರೆ, ಅವರೊಂದಿಷ್ಟು ಫೈಲ್ಗಳನ್ನ ತೆಗೆದುಕೊಂಡು ಹೋಗ್ತಾರೆ. ತದನಂತರದಲ್ಲಿ 3ನೇ ತಾರೀಕು ಲೋಕಾಯುಕ್ತ SPಯ ವರ್ಗಾವಣೆ ಆಗುತ್ತೆ. ಇವೆಲ್ಲವನ್ನು ಗಮನಿಸ್ತಾ ಇದ್ದರೆ ಎಲ್ಲೋ ಒಂದು ಕಡೆಯಲ್ಲಿ ಈ ಒಂದು ಭ್ರಷ್ಟಾಚಾರದ ವಿಚಾರದಲ್ಲಿ ದೊಡ್ಡವರ ಶಾಮೀಲ್ ಆಗಿದೆ ಅನ್ನುವಂಥದ್ದು ದೂರದಾರ ಸ್ನೇಹಮಯಿ ಕೃಷ್ಣ ಅವರ ಆರೋಪ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.